ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸಮಸ್ತ ಇನ್ ಗುಲ್ಬರ್ಗಾ ವಾಹಿನಿ ವೀಕ್ಷಕರಿಗೆಲ್ಲ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಹೆಡ್ಲೈನ್ಸ್. ಬ್ರಹ್ಮಪುರ ರುಕ್ಮಿಣಿ ಪಾಂಡುರಂಗ ದೇವಸ್ಥಾನದಲ್ಲಿ ಅದ್ದೂರಿ ರಥೋತ್ಸವ. ಸ್ವಾಮಿ ಸಮರ್ಥ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಜರುಗಿದ ಗುರುವಂದನಾ ಸಮಾರಂಭ. ತಾವರ್ಗೆರೆ ಸಿದ್ದಾರೂಢ ಮಠದಲ್ಲಿ ಗುರುವಂದನಾ ಸಂಭ್ರಮದ ಸಂಭ್ರಮ. ಪಾಲಿಕೆ ನೌಕರರಿಂದ ಮುಂದುವರೆದ ಧರಣಿ, ಸರ್ಕಾರದ ವಿರುದ್ಧ ಆಕ್ರೋಶ. ಈಗ ವಾರ್ತೆಗಳ ವಿವರ. ನಗರದ ದೇಶಮುಖವಾಡದಲ್ಲಿರುವ ರುಕ್ಮಿಣಿ ಪಾಂಡುರಂಗ ದೇವಸ್ಥಾನದಲ್ಲಿ ಗುರುಪೂರ್ಣಿಮೆ ಹಾಗೂ ಆಷಾಢ ಉತ್ಸವವು ಅದ್ದೂರಿಯಾಗಿ ಆಚರಿಸಲಾಯಿತು. ಉತ್ಸವ ನಿಮಿತ್ತ ನಡೆದ ರಥೋತ್ಸವದಲ್ಲಿ ಸಾವಿರಾರು ಜನ ಭಕ್ತರು ಭಾಗವಹಿಸಿ ಸಂಭ್ರಮಿಸಿದರು. 500 ವರ್ಷಗಳ ಇತಿಹಾಸ ಇರುವಂತಹ ನಗರದ ದೇಶಮುಖವಾಡ ನಗರದಲ್ಲಿರುವ ರುಕ್ಮಿಣಿ ವಿಠಲ ದೇವಸ್ಥಾನದಲ್ಲಿ ಗುರುಪೂರ್ಣಿಮೆ ಸಂಭ್ರಮ ಕಳೆಗಟ್ಟಿದ್ದು, ಉತ್ಸವದ ಹಿನ್ನೆಲೆ ಭವ್ಯ ರಥೋತ್ಸವ ಜರುಗಿತು. ಕಲಬುರಗಿ ನಗರದ ನಾನಾ ಕಡೆಗಳಿಂದ ಆಗಮಿಸಿದ ಭಕ್ತರು ತೇರು ಎಳೆಯುವ ಮೂಲಕ ಭಕ್ತಿಯನ್ನು ಸಮರ್ಪಿಸಿದ್ರು. ಉತ್ಸವದ ಕುರಿತು ಮಾತನಾಡಿದ ದೇವಸ್ಥಾನದ ಮುಖಂಡರಾದ ಪಾಂಡುರಂಗ ದೇಶಮುಖ್ ಅವರು, ಕಳೆದ 500 ವರ್ಷಗಳಿಂದ ಆಷಾಢ ಉತ್ಸವವನ್ನು ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ. ಸತತ 6 ದಿನಗಳ ಕಾಲ ನಡೆಯುವ ಉತ್ಸವದಲ್ಲಿ ಪ್ರತಿನಿತ್ಯವೂ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಜರುಗಿದವು ಎಂದು ಹೇಳಿದರು. ಸುಮಾರು 500 ವರ್ಷಗಳ ಇತಿಹಾಸವುಳ್ಳ ಶ್ರೀ ಪಾಂಡುರಂಗ ಸತ್ಯಭಾಮ ಸಮೇತ ರುಕ್ಮಿಣಿ ಸಮೇತ ಪಾಂಡುರಂಗನ ಉತ್ಸವವು ದೇಶಮುಖ್ ಪರಿವಾರದಿಂದ 500 ವರ್ಷದಿಂದ ಮಾಡ್ತಾ ಬಂದಿದೆ. ಇದು ಒಂದು ಸಮಾಜದ ಬಾಂಧವ್ಯವನ್ನು ಕಾಪಾಡಲು ಮಾಡಿರುವ ಒಂದು ಉತ್ಸವ. ಆ ದೇವರಲ್ಲಿ ಪ್ರೀತನಾಗಿ ಈ ದೇಶಕ್ಕೆ ಒಳ್ಳೆಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ದೇಶಕ್ಕೆ ಸಮೃದ್ಧಿಯನ್ನು ಕೊಡಬೇಕಂತ ಇದಕ್ಕಾಗಿ ನಮ್ಮ ದೇವರಲ್ಲಿ ಪ್ರಾರ್ಥನೆ. ಆ ದೇವರು ಎಲ್ಲರಿಗೂ ಸದ್ಗತಿ ಕೊಡಲಿ. ಹಾಗೂ ಉತ್ಸವ ಸುಮಾರು ಆಷಾಢ ಶುದ್ಧ ದಶಮಿಯಿಂದ ಆಷಾಢ ಮಧ್ಯ ಪ್ರತಿಪದ ಅಂದರೆ ನಾಳೆ ವರೆಗೆ ಇರುತ್ತೆ. ನಾಳೆ ಗೋಪಾಲ ಕಾವಲಿ ಹಾಗೂ ಇವತ್ತು ಪೂರ್ಣಿಮಾದಿಂದ ಗುರು ಪೂರ್ಣಿಮಾ. ಇವತ್ತಿನ ದಿವಸ ರಥೋತ್ಸವ ಕಾರ್ಯಕ್ರಮ ಇರುತ್ತದೆ. ಸಾಯಂಕಾಲ ಭಜನಾ ಕಾರ್ಯಕ್ರಮ ಇತ್ಯಾದಿ ಪುರಾಣ ಹಾಗೂ ಪಾರಾಯಣ ಸಂಘದಿಂದ ಪಾರಾಯಣ
ಏಕಾದಶಿಯ ಭಜನೆ ನಮ್ಮ ವಾರಕಾರಿ ಸಂಪ್ರದಾಯದ ನಿರಂತರ ಭಜನೆ ನಿತ್ಯವೂ ಎಲ್ಲ ವಾಹನಗಳಿಗೂ ಅದು ವಾರಕಾರಿ ಸಂಪ್ರದಾಯ ಪಂಢರಪುರದ ಒಂದು ವಿಶಿಷ್ಟವಾದ ಸಂಗೀತದ ಒಂದು ಸೇವೆ, ಭಕ್ತಿ ಮುಖಾಂತರ ಮಾಡುವ ಸೇವೆ ವಾರಕಾರಿ ಪರಂಪರ. ಭಕ್ತಿ ಮುಖಾಂತರ ಮುಕ್ತಿಯನ್ನು ಹೊಂದುವ ಸಂಪ್ರದಾಯ ವಾರಕಾರಿ ಸಂಪ್ರದಾಯ. ಕಲಬುರಗಿ ನಗರದ ಹೊರವಲಯದ ಔರಾದ್ ಬಳಿ ಇರುವ ಸ್ವಾಮಿ ಸಮರ್ಥ ದೇವಸ್ಥಾನದಲ್ಲಿ ಪರಮ ಪೂಜ್ಯ ಶ್ರೀ ರಾಮಚಂದ್ರ ಮಹಾಸ್ವಾಮಿಗಳ ಗುರುವಂದನಾ ಹಾಗೂ ತುಲಾಭಾರ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು. ಕಲಬುರಗಿ ನಗರದ ಹೊರವಲಯದ ಔರಾದ್ ಬಳಿ ಇರುವ ಸ್ವಾಮಿ ಸಮರ್ಥ ದೇವಸ್ಥಾನದಲ್ಲಿ ಪರಮ ಪೂಜ್ಯ ಶ್ರೀ ರಾಮಚಂದ್ರ ಮಹಾಸ್ವಾಮಿಗಳ ಗುರುವಂದನಾ ಹಾಗೂ ತುಲಾಭಾರದ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಸಮಾರಂಭದಲ್ಲಿ ರಾಮಚಂದ್ರ ಮಹಾಸ್ವಾಮಿಗಳಿಗೆ ಭಕ್ತರೆಲ್ಲ ಸೇರಿಕೊಂಡು ತುಲಾಭಾರ ನೆರವೇರಿಸುವ ಮೂಲಕ ಗುರುವಂದನೆ ಸಮರ್ಪಿಸಿದರು. ಶ್ರೀಮತಿ ಶಾರದಾ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರು ಶ್ರೀಗಳಿಗೆ ಬೆಳ್ಳಿ ಕಿರೀಟ ತೊಡಿಸಿ ತುಲಾಭಾರ ನೆರವೇರಿಸಿದರು. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಮುಖಂಡರು, ರಾಮಚಂದ್ರ ಮಹಾಸ್ವಾಮಿಗಳು ನಮಗೆಲ್ಲ ಮಾರ್ಗದರ್ಶಿಗಳಾಗಿದ್ದು ಅವರ ಆಶೀರ್ವಾದ ನಮಗೆಲ್ಲ ಶ್ರೀರಕ್ಷೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಹಾಗೂ ಪತ್ರಕರ್ತರಿಗೆ ದೇವಸ್ಥಾನ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಗುರುಪೂರ್ಣಿಮೆ ನಿಮಿತ್ತವಾಗಿ ಇಂದಿನ ಕಲಬುರಗಿ ನಗರದ ಒಬಿಸಿ ಮೋರ್ಚಾ ಅಧ್ಯಕ್ಷರು ಹಾಗೂ ವಿಶ್ವಕರ್ಮ ಹೋರಾಟ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರು ದಂಪತಿಗಳು ಕಲ್ಲೂರು ಪರಿವಾರ ಸಹಿತವಾಗಿ ಇಂದಿನ ದಿವಸ ತಮ್ಮ ಮನೆಯ ಗುರುಗಳಿಗೆ ಸ್ವಾಮಿ ಸಮರ್ಥ ಮಠದಲ್ಲಿ ಗುರುಗಳಿಗೆ ನಾಣ್ಯದಿಂದ ತುಲಾಭಾರ ಮಾಡಬೇಕೆಂದು ನಿಶ್ಚಯಿಸಿ ಸ್ವಾಮಿ ಸಮರ್ಥನ ಸಾನ್ನಿಧ್ಯದಲ್ಲಿ ಇಂದಿನ ದಿವಸ ನಮಗೆ ತುಲಾಭಾರ ಸಹಿತವಾಗಿ ಮಾಡಿ ಗುರು ನಗರೋರಧಿಕಂ ಗುರುವೇ ಸರ್ವಲೋಕಾನಾಂ ವಿಸಜೇ ಭವರುವೀಣಾಂ ನಿರಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತೆ ನಮೋ ನಮಃ.
ಗುರುವಿನಿಕಿನ ದೊಡ್ಡ ವಸ್ತು ಜಗತ್ನಾಗ ಯಾವು ಇಲ್ಲ ಅಂತೇಳಿ ಶಾಸ್ತ್ರಸಮ್ಮತ ಹೇಳ್ತದೆ. ಅದಕ್ಕಾಗಿ ಈ ಚಾತುರ್ಮಾಸತ್ಯನ ನಿನ್ನೆ ಏಕಾದಶಿಯಿಂದ ಸ್ಟಾರ್ಟ್ ಆಗ್ತದಲ್ಲ, ಅದು ಕಾರ್ತೀಕ ಶುದ್ಧ ಪೂರ್ಣಿಮೆವರೆಗೂ 4 ತಿಂಗಳ ದೇವತೆಗಳು ನಿದ್ರಾವಸ್ಥೆಯಲ್ಲಿರ್ತಾರೆ. ಅದಕ್ಕಾಗಿ ಇಂದಿನ ದಿವಸ ಏನೇ ಈ 4 ತಿಂಗಳ ಗುರುಗಳಿಗೆ ದೊಡ್ಡ ಪ್ರಾಧಾನ್ಯತೆ ನಮ್ಮ ಭಾರತೀಯ ಸಂಸ್ಕೃತದಲ್ಲಿ. ಅದಕ್ಕಾಗಿ ಇಂದಿನ ದಿವಸ ಗುರುವೇ ಸರ್ವಲೋಕಾನಾಂ ವಿಸಜೇ ಭವ ರೋಗಿಣಾಂ ನಿರೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತೆ ನಮೋ ನಮಃ ಎಂಬ ಉಕ್ತಿಯಂತೆ ಇಂದಿನ ದಿವಸ ತಮ್ಮ ಗುರುಗಳಿಗೆ ಕಲ್ಲೂರ ಪರಿವಾರದಿಂದ ಸಮಸ್ತ ಕಲಬುರಗಿ ಸಮಾಜ ಬಾಂಧವರಿಂದ इंदिन दिवस भिवू नको मी तुझ्या पाठी है म्हणतात कोण स्वामी समर्थ. त्यांच्या सानिध्यात आमच्या तुलाभार केलेला आहे. सगळ्यांना मी आभारी हो. सर्वे जन सुखिनो भवन्तु हो. सर्वे सज्जन सुखिनो भवन्तु. ओम ಶಾಂತಿ ಶಾಂತಿ ಶಾಂತಿ. ನಾಡಿನ ಜನತೆಗೆ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಇಂದು ಶ್ರೀ 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 ಬಾಬು ರಾಮಚಂದ್ರ ಮಹಾಸ್ವಾಮೀಜಿಗಳು, ಆಲ್ಮೇಲ್ ಶ್ರೀಮಠದ ಪೀಠಾಧಿಪತಿಗಳು ಮತ್ತು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಮಚಂದ್ರ ಮಹಾಸ್ವಾಮೀಜಿಗಳಿಗೆ ಗುರುಪೂರ್ಣಿಮೆ ಅಂಗವಾಗಿ ತುಲಾಭಾರ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ನಮ್ಮ ಕಲಬುರಗಿಯ ಯುವ ಮುಖಂಡರು, ವಿಶ್ವಕರ್ಮ ಹೋರಾಟ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ದೇವೇಂದ್ರ ದೇಸಾಯಿ ಕಲ್ಲೂರು ಮತ್ತು ಶಾರದಾ ತಂಗಿ ಇವರಿಂದ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಇಂದು ಕಲಬುರಗಿಯ ಹುಮ್ನಾಬಾದ್ ರಿಂಗ್ ರಸ್ತೆಯಲ್ಲಿ, ಹುಮ್ನಾಬಾದ್ ರೋಡ್ ರಸ್ತೆಯಲ್ಲಿ ಸ್ವಾಮಿ ಸಮರ್ಥ ದೇವಾಲಯದ ಆವರಣದಲ್ಲಿ ದೇವೇಂದ್ರ ದೇಸಾಯಿ ಕಲ್ಲೂರು ಮತ್ತು ದಂಪತಿಗಳಿಂದ ಅವರ ನೇತೃತ್ವದಲ್ಲಿ ಮತ್ತು ಸಮಾಜದ ಗಣ್ಯರ ಸಮ್ಮುಖದಲ್ಲಿ ರಾಮಚಂದ್ರ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ದೇವೇಂದ್ರ ದೇಸಾಯಿ ಕಲ್ಲೂರ ಬಗ್ಗೆ ಹೇಳಬೇಕಂತಂದರೆ ಹೋರಾಟಗಾರರು, ಸಮಾಜದ ಬಗ್ಗೆ ಕಳಕಳಿ ಹೊಂದಿದವರು, ಸಮಾಜದ ಬಗ್ಗೆ ಅಭಿವೃದ್ಧಿಯನ್ನು ಚಿಂತನೆ ಮಾಡತಕ್ಕಂಥ ವ್ಯಕ್ತಿ. ಸಮಾಜದ ಅಭಿವೃದ್ಧಿ ಆಗಬೇಕು, ಸಮಾಜ ಒಗ್ಗಟ್ಟಾಗಬೇಕು, ಬೆಳಿಬೇಕು ಎನ್ನುವ ಒಂದು ಹಂಬಲ ಮತ್ತು ಹುಮ್ಮಸ್ಸು. ಈ ರೀತಿಯಾಗಿ ಇದಕ್ಕೂ ಮೊದಲು ರಾಮಚಂದ್ರ ಮಹಾಸ್ವಾಮಿಗಳಿಗೆ ಕಲಬುರಗಿಯಲ್ಲಿ ಸುಮಾರು ಕಳೆದ 2 ವರ್ಷದಿಂದ ಕಿರೀಟಧಾರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಇದೇ ದೇವೇಂದ್ರ ದೇಸಾಯಿ ಕಲ್ಲೂರು ಅವರು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದರು. ಈಗ ಮತ್ತೆ ಅದೇ ಗುರುಗಳ ಒಂದು ಆಶೀರ್ವಾದ ಬಲದಿಂದ ತುಲಾಭಾರ ಕಾರ್ಯಕ್ರಮವನ್ನು ನಾಣ್ಯಗಳಿಂದ ಈ ತುಲಾಭಾರ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಿದ್ದಾರೆ. ಅವರಿಗೆ ಗುರುಗಳ ಆಶೀರ್ವಾದ ಮತ್ತು ದೇವರ ಕೃಪೆ, ದೇವೇಂದ್ರ ದೇಸಾಯಿ ಕಲ್ಲೂರು ದಂಪತಿಗಳಿಗೆ ಇದೇ ರೀತಿ ದೇವರು ನಡೆಸಿಕೊಡಲಿ, ಆರೋಗ್ಯ ಭಾಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತೇಳಿ ಗುರುಗಳ ಆಶೀರ್ವಾದ ಈಗಾಗಲೇ ಪಡೆದಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದಾಗಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಅಭಿಮಾನಿಗಳು, ಬಂಧು ಬಳಗದವರು, ಸಮಾಜದ ಗಣ್ಯರು ಈ ಒಂದು ಕಾರ್ಯಕ್ರಮ ಆಗಮಿಸಿ ಶುಭ ಕೋರಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು ಅರ್ಪಿಸುತ್ತಾ ನಾನು 2 ಮಾತು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಶ್ವಕರ್ಮ. ಸಮಾರಂಭದ ಅಧ್ಯಕ್ಷತೆಯನ್ನು ಸಮಾಜದ ಹಿರಿಯ ಮುಖಂಡರಾದ ಮನೋಹರ್ ಪೊದ್ದಾರ್, ಮುಖಂಡರಾದ ಈರಣ್ಣ ಮುತ್ಯ, ಆನಂದ್ ಮಹಾರಾಜರು, ಕುಪ್ಪಣ್ಣ ಪೊದ್ದಾರ್, ಕಾಳಿದಾಸ್ ಕಲ್ಲೂರ್, ಕೇಶವ್ ಸೀತ್ನೂರ್, ಕಮಲಾಕರ್ ವಿಶ್ವಕರ್ಮ, ಶಿವಾನಂದ್ ಸುತಾರ್, ಭಗವಂತ್ ಸುತಾರ್, ರುದ್ರೇಶ್ ವಿಶ್ವಕರ್ಮ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರೆಯುತ್ತದೆ. ತಾವರ್ಗೆರ ಸಿದ್ದಾರೂಢ ಮಠದಲ್ಲಿ ಗುರುವಂದನಾ ಸಂಭ್ರಮದ ಸಂಭ್ರಮ. ಪಾಲಿಕೆ ನೌಕರರಿಂದ ಮುಂದುವರೆದ ಧರಣಿ, ಸರ್ಕಾರದ ವಿರುದ್ಧ ಆಕ್ರೋಶ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಗುರು ಪೂರ್ಣಿಮಾ ಕಾರ್ಯಕ್ರಮ ನಿಮಿತ್ತ ಮಹಾದಾಸೋಹಿ ಪರಮ ಪೂಜ್ಯ ಶ್ರೀ ಶಿವಯೋಗಿ ಸಿದ್ದಾರೂಢ ಮಹಾಸ್ವಾಮಿಗಳ ಗುರುವಂದನಾ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು. ಶಿವಯೋಗಿ ಸಿದ್ದಾರೂಢ ಮಹಾಸ್ವಾಮಿ ಮಠ ಟ್ರಸ್ಟ್ ವತಿಯಿಂದ ಕಲಬುರಗಿ ತಾಲೂಕಿನ ತಾವರ್ಗೆರ ಗ್ರಾಮದ ಆರಾಧ್ಯ ದೈವ ಮಹಾದಾಸೋಹಿ ಪರಮ ಪೂಜ್ಯ ಶ್ರೀ ಶಿವಯೋಗಿ ಸಿದ್ದಾರೂಢ ಮಹಾಸ್ವಾಮಿಗಳ ಗುರುವಂದನಾ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ನೆರೆ ರಾಜ್ಯ ಹಾಗೂ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಭಕ್ತರು ಶ್ರೀಗಳಿಗೆ ಪಾದ ಪೂಜೆ ಮಾಡಿ ತುಲಾಭಾರ ನೆರವೇರಿಸುವ ಮೂಲಕ ಭಕ್ತಿಯನ್ನು ಅರ್ಪಿಸಿದರು. ಗುರುಗಳು ನಮ್ಮ ಗುರುಗಳು, ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹನಿಗೂ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಒಂದು ವಿಷಯ ತಿಳ್ಕೊ, ಸಮಾರಂಭದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲಾ ಶಿಕ್ಷಕರಿಗೆ ದೇವಸ್ಥಾನ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ದೇವಸ್ಥಾನ ಮುಖಂಡರು ಹಾಗೂ ಭಕ್ತರು, ಸಿದ್ದಾರೂಢ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ ನಮ್ಮ ಜೀವನ ಹಸನಾಗಿದೆ. ಅವರ ಆಶೀರ್ವಾದ ನಮ್ಮ ಬದುಕಿಗೆ ದಾರಿದೀಪ ಎಂದು ಹೇಳಿದರು. ಶ್ರೀ 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 ಶಿವಯೋಗಿ ಸಿದ್ದಾರೂಢ ಮಹಾಸ್ವಾಮಿಗಳ ಮಠ ಸುಕ್ಷೇತ್ರ ತಾವರ್ಗೆರೆಯಲ್ಲಿ ನಾವೆಲ್ಲರೂ ಭಕ್ತಾದಿಗಳು ಕೂಡಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷಂತೆ ಈ ವರ್ಷವೂ ನಾವು ಈ ಮಠದಲ್ಲಿ ಬೆಳಗ್ಗೆ 7 ಗಂಟೆಗೆ ಪ್ರತ್ಯಂಗಿಯ ದೇವಿಯ ಹೋಮವನ್ನು, ನಂತರ ಗುರುಗಳಿಗೆ ತುಲಾಭಾರ ಮತ್ತು ಪಾದಪೂಜೆಯನ್ನು ಮಾಡುತ್ತೇವೆ. ಅದೇ ನಂತರ ನಮ್ಮ ಶ್ರೀ ಶ್ರೀ ಶಿವಯೋಗಿ ಸಿದ್ದಾರೂಢ ಮಹಾಸ್ವಾಮಿಗಳ ಮಠದ ವತಿಯಿಂದ ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ಕೊಡಲಾಗುತ್ತದೆ. ಅದೇ ರೀತಿಯಾಗಿ ಊರಿನ ಗ್ರಾಮದ ಕೆಲವು ಜನಗಳನ್ನು ಆಯ್ಕೆ ಮಾಡಿ ಬಟ್ಟೆ ವಸ್ತ್ರಾದಿಗಳನ್ನು ಕೊಡಲಾಗುತ್ತದೆ. ಅದೇ ರೀತಿಯಾಗಿ SSLCಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಹೊಂದಿದ ಇಲ್ಲಿ ಉರ್ದು ಮತ್ತು ಕನ್ನಡ ಮೀಡಿಯಂ ಎರಡೂ ಇದ್ದಾವೆ. ಆ ಎರಡೂ ಸ್ಕೂಲ್ಗಳಿಗೂ ನಾವು SSLCಯಲ್ಲಿ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನ ತೃತೀಯ ಸ್ಥಾನ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ಕೊಡಲಾಗುತ್ತದೆ. ಪ್ರತಿ ವರ್ಷ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಬಡವರು ಶ್ರೀಮಂತರು ಎನ್ನದೇ ಎಲ್ಲರೂ ಒಂದೇ ಎನ್ನುವ ರೀತಿಯಲ್ಲಿ ನಮ್ಮ ತಾವರ್ಗೆರೆಯ ಮಠ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಈ ಮಠದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ
ಶ್ರೀ ಶ್ರೀ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಮಾಡುತ್ತೇವೆ. ಅದೇ ರೀತಿಯಾಗಿ ಗುರುಗಳಿಗೂ ಕೂಡ ಈ ಸರ್ಕಾರಿ ಶಾಲೆಯ ಗುರುಗಳನ್ನು ಕರೆಸಿ ಅವರಿಗೂ ಕೂಡ ಸನ್ಮಾನವನ್ನು ಮಾಡಲಾಗುತ್ತದೆ. ಈ ರೀತಿಯಾಗಿ ಪ್ರತಿ ವರ್ಷ ನಾವು ಹಲವಾರು ಕಾರ್ಯಕ್ರಮಗಳನ್ನು ಗುರುವಂದನಾ ಕಾರ್ಯಕ್ರಮ ದಿನ ಹಮ್ಮಿಕೊಂಡು ಅದ್ದೂರಿಯಾಗಿ ಜರುಗಿಸುತ್ತೇವೆ. ನಾನು ಸಂತೋಷ್ ರಾಂಪುರೆ, ಮಠದ ಭಕ್ತ. ಈ ಸಿದ್ಧಾರೂಢ ಮಹಾಸ್ವಾಮಿಗಳ ತಾವರಗೆರೆ ಮಠದಲ್ಲಿ ಇವತ್ತಿನ ಗುರುಪೂರ್ಣಿಮಾ ನಿಮಿತ್ತವಾಗಿ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಗುರುವಂದನಾ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಮ್ಮ ತಾವರಗೆರೆ ಗ್ರಾಮದ ಕನ್ನಡ ಮತ್ತು ಉರ್ದು ಶಾಲೆಯ ಮಕ್ಕಳಿಗೆ ವಿಶೇಷವಾಗಿ ಸನ್ಮಾನ ಹಾಗೂ ಆ ಮಕ್ಕಳಿಗೆ ಪ್ರಥಮ ಸ್ಥಾನದಲ್ಲಿ ಹಾಗೂ ದ್ವಿತೀಯ ಸ್ಥಾನದಲ್ಲಿ ಹಾಗೂ ತೃತೀಯ ಸ್ಥಾನದಲ್ಲಿ ಇರತಕ್ಕಂಥ SLCಯಲ್ಲಿ ಪಾಸಾದ ಮಕ್ಕಳಿಗೆ ಗೌರವಧನವನ್ನು ನೀಡಲಾಯಿತು, ಸನ್ಮಾನಿಸಲಾಯಿತು. ಅದೇ ರೀತಿಯಾಗಿ ಕನ್ನಡ ಮತ್ತು ಉರ್ದು ಶಾಲೆಯ ಶಿಕ್ಷಕ ವೃಂದದವರಿಗೂ ಸಹ ಅವರೆಲ್ಲರನ್ನ ಕರೆಸಿ ಅವರಿಗೂ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈ ಮಠದಲ್ಲಿ ನಡೆಯಿತು. ಜಾತಿ ಧರ್ಮ ಮತ ಪಂಥಗಳಿಲ್ಲದೆ ಹಾಗೂ ಇಲ್ಲಿರ್ತಕ್ಕಂಥ ಕೆಲ ಬಡ ಜನರಿಗೂ ಸಹ ಬಟ್ಟೆಯ ವಿತರಣೆಯನ್ನು ಮಾಡಲಾಯಿತು. ಎಲ್ಲರಿಗೂ ಒಳ್ಳೆಯದನ್ನಾಗಲಿ ಎನ್ನುವ ಗುರುಗಳ ಉದ್ದೇಶವಾಗಿದ್ದು, ಹಾಗಾಗಿ ಇಲ್ಲಿ ಮಠದಲ್ಲಿ ಸದಾ ಪ್ರಸಾದ ಇರುತ್ತದೆ. ಎಲ್ಲರನ್ನು ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾನು ಶಂಭುಲಿಂಗಯ್ಯ ಮಠಪತಿ. ಮೂಲ ಗುರುಮೂರ್ತಿ, ಪೂಜಾ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯ, ಮುಕ್ತಿ ಮೂಲ ಗುರುಕೃಪಃ. ಪ್ರಥಮದಲ್ಲಿ ನನ್ನ ಆರಾಧ್ಯ ದೇವನಾದ ಮಲ್ಲಿಕಾರ್ಜುನ ಬ್ರಹ್ಮರಾಂಬಿಕೆಯನ್ನು ನೆನೆಸಿಕೊಂಡು ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಪ್ರಣಮಿಟ್ಟು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಮಸ್ತ ಭಕ್ತಾದಿಗಳು ಬಂದಿರತಕ್ಕಂಥದ್ದು. ಆ ಭಗವಂತ, ಆ ಗುರು ಅವರೆಲ್ಲರಿಗೂ ಕೂಡ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತನ್ನು ಇಟ್ಟುಕೊಂಡು ಇವತ್ತಿನ ಈ ಕಾರ್ಯಕ್ರಮ ಗುರುವಂದನೆ ಕಾರ್ಯಕ್ರಮ. ಸೊ ಪ್ರತಿಯೊಬ್ಬರೂ ಕೂಡ ಗುರುವಿನ ಆರಾಧನೆ ಮಾಡುವಂಥ ದಿವಸ. ಹಾಗಾಗಿ ಗುರು ಅಂದರೆ ಯಾರು ಅನ್ನುವಂಥ ಒಂದು ವಿಷಯ ಇಲ್ಲಿ ಬರ್ತದೆ. ಮೊದಲನೇದು ತಾಯಿ ತಂದೆ, ಮೂರನೇದು ನಮ್ಮ ಅಜ್ಞಾನದಿಂದ ಹೊರಗೆ ತಂದು ಒಳ್ಳೆಯ ಮಾರ್ಗವನ್ನು ತೋರಿಸುವಂಥ ಗುರು. ಹಾಗಾಗಿ ನಾವು ಗುರುವಿನ ಪ್ರಾರ್ಥನೆ ಮಾಡುವಂಥ ಇವತ್ತು ಒಳ್ಳೆಯ ದಿವಸ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಯೊಳಗೆ ಯಾವುದೇ ಒಂದು ಕಾರ್ಯಕ್ರಮ ಅಷ್ಟೇ ಅಲ್ಲ, ಪ್ರತಿದಿನವೂ ಕೂಡ ಗುರುಪೂರ್ಣಿಮೆ ಇರ್ತದೆ. ನಿಮ್ಮ ತಾಯಂದಿರು ತಂದೆಯವರಿಗೆ ಒಳ್ಳೆಯ ಪ್ರೀತಿ ಕೊಡ್ರಿ, ಅವರನ್ನು ಯೋಗಕ್ಷೇಮ ನೋಡಿಕೊಳ್ಳುವಂಥದ್ದು. ಅಂಥ ಒಂದು ಮಾರ್ಗದಾಗ ನೀವಿದ್ದಾಗ ಮಾತ್ರ ನಾವು ಗುರುಪೂರ್ಣೆ ಮಾಡಿದಕ್ಕೂ ಕೂಡ ಸ್ವಾರ್ಥಕ್ಕಾಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಂದೆ ತಾಯಿಯನ್ನು ಗೌರವಿಸುವಂಥ ವ್ಯವಸ್ಥೆ ಇರಲಿ. ಆದರೆ ಇಂಥ ಇವತ್ತಿನ ಯುಗದಲ್ಲಿ ಕೇಳುವಂಥದ್ದು ಒಂದು ವಿಷಯ ಏನು ಅಂತ ಕೇಳಿದ್ರೆ, ಮಕ್ಕಳಿಗೆ ಒಳ್ಳೆಯ ಮಾರ್ಗವಂತ ತೋರಿಸುವಂಥ ವ್ಯವಸ್ಥೆ ಇರಲಿ. ಜೊತೆಗೆ ನಾವೊಂದು 100 ಎಕರೆ ಆಸ್ತಿ ಮಾಡಿ 1 ಕೋಟಿ ರೂಪಾಯಿ ಗಳಿಸಿಟ್ಟು ಮಕ್ಕಳಿಗೆ ಇಡ್ತೀನಿ ಅನ್ನುವಂಥ ಮನಸ್ಥಿತಿ ಯಾರಲ್ಲಿ ಬೇಡ. ಮಕ್ಕಳಿಗೆ ಒಳ್ಳೆಯ ಮಾರ್ಗದಾಗ ಕಳಿಸುವಂಥ ವ್ಯವಸ್ಥೆ ಆಗಬೇಕು. ಮಕ್ಕಳು ತಮ್ಮ ಮೇಲೆ ಮುಂದಿನ ದಿನಮಾನದಾಗ ಉನ್ನತ ಸ್ಥಾನಕ್ಕೆ ಬಂದು ಬಾಪ್ ಕಿ ಕಮಾಯಿ ಮೇಲೆ ಮಕ್ಕಳು ಬದುಕಬಾರ್ದು, ಖುದ್ಕಿ ಕಮಾಯಿ ಮೇಲೆ ಬದುಕುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ಪ್ರತಿ ಮನೆಯಲ್ಲಿನೂ ಕೂಡ ಇದು ನಾವು ಹರಡಬೇಕು. ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ಮಾರ್ಗ ತೋರಿಸಿದಾಗ ಮಾತ್ರ ಇವತ್ತಿನ ದಿವಸ ನಾವು ಇವತ್ತು ಕಾರ್ಯಕ್ರಮ ಮಾಡಿದಕ್ಕೂ ಕೂಡ ಸ್ವಾರ್ಥಕ್ಕಾಗ್ತದೆ ಅನ್ನುವಂಥ ಮಾತನ್ನು ಹೇಳುವಂಥದ್ದು. ಇದು ಬರೀ ತಾವರಗೆರೆ ಮಠದಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಮನೆಯೊಳಗೂ ಕೂಡ ಇಂಥ ಕಾರ್ಯಕ್ರಮ ನಡೀಬೇಕು, ಒಂದು ಒಳ್ಳೆಯ ಮಾರ್ಗ ತೋರಿಸುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥ ಮಾತನ್ನು ಇಟ್ಕೊಂಡು ಇವತ್ತಿನ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು. ಗುರು ಲಿಂಗ ಜಂಗಮ. ಅದಕ್ಕೆ ನಾವು ಹೇಳುವಂಥದ್ದು ಏನು ಅಂತ ಕೇಳಿದ್ರೆ, ಗುರುರು ಬ್ರಹ್ಮ, ಗುರುರು ವಿಷ್ಣು, ಗುರುದೇವೋ ಮಹೇಶ್ವರ, ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಂದ್ರೆ ನಾವ್ಯಾರೂ ಭಗವಂತನ ನೋಡಿಲ್ಲ, ಆದರೆ ಭಗವಂತನ ತೋರಿಸುವಂಥ ಶಕ್ತಿ ಸಾಮರ್ಥ್ಯ ಯಾರಿಗಾದರೂ ಇದ್ರೆ ಅದು ಗುರುವಿಗೆ ಅನ್ನುವಂಥ ಮಾತನ್ನು ಇವತ್ತು ಈ ಕಾರ್ಯಕ್ರಮದಾಗ ಹೇಳುವಂಥದ್ದು. ಅದಕ್ಕೆ ಪ್ರತಿಯೊಂದು ದಿವಸದಾಗ ಈ ಸಮಾಜದಾಗ ನಮಗೆ ಯಾವುದು ಗೊತ್ತಿಲ್ಲೋ ಅದನ್ನು ನಮ್ಮನ್ನು ಯಾರು ಗುರುತಿಸ್ಕೊಡ್ತಾರೋ, ಒಂದು ಒಳ್ಳೆ ಮಾರ್ಗ ತೋರಿಸ್ತಾರೋ ಅವರು ನಮ್ಮ ಗುರು ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ಇವತ್ತು ಈ ಕಾರ್ಯಕ್ರಮದಾಗ ಹೇಳುವಂಥದ್ದು. ಪ್ರತಿಯೊಬ್ಬರು ಕೂಡ ನಮ್ಮ ಇವತ್ತಿನ ಯುಗದಾಗ ನಡೆದಿದ್ದು ಆ ಜಾತಿ ಈ ಜಾತಿ, ಅವ್ರು ದೊಡ್ಡವರು ಇವ್ರು ದೊಡ್ಡವು ಅಂಥದ್ದಲ್ಲ. ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಮಾನವರು.
ನಮ್ಮಲ್ಲಿರ್ತಕ್ಕಂಥದ್ದು ಒಂದೇ ಒಂದು ಜಾತಿ. ಏನು ಜಾತಿ ಅಂತ ಕೇಳಿದ್ರೆ ಮಾನವತೆಯಿಂದ ಬದುಕುವಂಥದ್ದು ಒಂದೇ ಒಂದು ಜಾತಿ. ಅದಕ್ಕೆ ಯಾರಲ್ಲಿ ಮಾನವತೆ ಇಲ್ಲೋ ಅವರು ನಿಜವಾಗಿಯೂ ಮಾನವರಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಾಗ ಹೇಳಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ನಮ್ಮ ಜಾತಿಗಳನ್ನು ಪಾಲಿಸುವಂಥ ವ್ಯವಸ್ಥೆ ಒಳಗಿರಲಿ, ಇನ್ನೊಂದು ಜಾತಿಗೂ ಕೂಡ ನಾವು ಪ್ರೀತಿ ಮಾಡುವಂಥ ವ್ಯವಸ್ಥೆನೂ ಕೂಡ ನಮ್ಮಲ್ಲಿ ಇರಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಾಗ ಹೇಳುವಂಥದ್ದು. ಯಾವ ಜಾತಿ ದೊಡ್ಡದಲ್ಲ, ಯಾವ ಜಾತಿ ಸಣ್ಣದಲ್ಲ, ಎಲ್ಲ ಜಾತಿ ಸಮ ಆಗಿರ್ತಕ್ಕಂಥದ್ದು. ನಿಮ್ಮೆಲ್ಲರಿಗೂ ತಂದೆ ತಾಯಿ ಆಗಿರ್ತಕ್ಕಂಥ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆ ಮನಸ್ಥಿತಿ ನಮ್ಮಲ್ಲಿ ಸರಿ ಇದ್ದಾಗ ಭಗವಂತ ಕೈ ಹಿಡಿದು ಮುಂದೆ ನಡೆಸ್ತಾನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಇವತ್ತಿನ ಈ ತಾವರಗೇರಿ ಮಠದೊಳಗೆ ಎಲ್ಲ ಭಕ್ತಾದಿಗಳು ಕೂಡ ಯಾವುದೇ ಜಾತಿ ಧರ್ಮ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ಎಲ್ಲರೂ ನಾವು ಒಂದೇ. ಸಮಾರಂಭದಲ್ಲಿ ಶಂಭುಲಿಂಗ ಮಠಪತಿ, ಸಂತೋಷ್ ರಾಂಪುರೆ, ರಾಮಯ್ಯ, ಸುನಿಲ್ ಶಿವಕುಮಾರ್ ಮಾಸ್ತರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ನಡೆಸುತ್ತಿರುವ ಪ್ರತಿಭಟನೆ 3ನೇ ದಿನಕ್ಕೆ ಕಾಲಿಟ್ಟಿದ್ದು, ಪಾಲಿಕೆ ಅಧಿಕಾರಿಗಳು ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮಹಾನಗರ ಪಾಲಿಕೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಪಾಲಿಕೆ ಸದಸ್ಯರು ನೌಕರರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸತತ 3 ದಿನಗಳಿಂದ ಸತತ ಹೋರಾಟ ನಡೆಸುತ್ತಿದ್ದು, ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೋರಾಟದಲ್ಲಿ ಸಂಘದ ಪ್ರಹ್ಲಾದ್ ಕುಲಕರ್ಣಿ, ಅಧ್ಯಕ್ಷರಾದ ರಾಜು ಕಟ್ಟಿಮನಿ, ಪ್ರಧಾನ ಕಾರ್ಯದರ್ಶಿ ಶ್ರೀಶಲ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವೇತನ ಪಡೆಯುತ್ತಿದ್ದಾರೆ, ಯಾವ ರೀತಿ ಅವರು ಸವಲತ್ತುಗಳು ಪಡಿತಾ ಇದ್ದಾರೆ, ಯಾವ ರೀತಿ ಅವರನ್ನ ಯಾವುದೇ ಒಂದು ಮನವಿ ಇಲ್ಲದೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಅನುಭವಿಸ್ತಾ ಇದ್ದಾರೆ. ನಾವು ಕೂಡ ಅದನ್ನು ಕೇಳ್ತಾ ಇದ್ದೀವಿ. ಯಾಕಂದರೆ ನಾವು ಕೂಡ ಈ ಒಂದು ಇಲಾಖೆಯಲ್ಲಿ ಕೆಲಸ ಮಾಡುವಾಗ KPSC ಎಕ್ಸಾಮ್ ಬರೆದ್ಬಿಟ್ಟು KPSC ಇಲಾಖೆದ ಎಲ್ಲ ನಿಯಮಗಳು ಬಿಟ್ಟು ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಆದರೂ ಕೂಡ ಇವತ್ತಿನ ದಿವಸ ಅವರಿಗೆ ಇರ್ತಕ್ಕಂಥ ಸೌಲಭ್ಯಗಳನ್ನು ಬೇರೆ, ನಮ್ಮಲ್ಲಿ ಇರ್ತಕ್ಕಂಥ ಸೌಲಭ್ಯಗಳನ್ನು ಹೇಳಿ ನಮಗೆ ಒಂದು ನಯವಂಚನೆ ಮಾಡ್ತಾ ಇದ್ದಾರೆ. ನಮ್ಮನ್ನು ಈ ಒಂದು ಸೌಲಭ್ಯಗಳಿಂದ ವಂಚಿಸಿ ಮೋಸ ಮಾಡ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ 7th ಪೇ 7ನೇ ವೇತನವನ್ನು ಬೇರೆಯವರಿಗೆ ಒಂದು ಯಥಾವತ್ತಾಗಿ ಜಾರಿ ಮಾಡಿಬಿಟ್ಟು, ಆದರೆ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಶೇಕಡ 15ರಿಂದ 20% ವೇತನದಲ್ಲಿ ಕಡಿತಗೊಳಿಸಿ ಅದನ್ನು ಈ ಒಂದು ನಮ್ಮ ಸಾಮಾನ್ಯ ನಿಧಿಯಿಂದ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಸಾಮಾನ್ಯ ನಿಧಿಯಿಂದ ಬಳಸಿದರೆ ಇಲ್ಲಿರ್ತಕ್ಕಂಥ ಜನರು ಏನು ಕರವನ್ನು ತೊಗೊಂಡಿದ್ದೇವೆ ಅವರಿಗೆ ನಾವು ಯಾವುದೇ ರೀತಿ ಒಂದು ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮಲ್ಲಿ ಜನಪ್ರತಿನಿಧಿಗಳು ಕೂಡ ಅವರು ವಾರ್ಡಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಅವ್ರಿಗೆ ಬೇಕಾದಂಥ ಸೌಲಭ್ಯಗಳು ಜನರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಅದರೊಂದಿಗೆ ಅದೇ ಒಂದು ಸ್ಥಳೀಯ ನಿಧಿಯಿಂದ ನಮ್ಮ ಒಂದು ಪೌರ ಕಾರ್ಮಿಕರು ಕೂಡ ಅವರಿಗೆ ವೇತನ ಕೊಡಬೇಕಾಗಿದೆ. ಇದು ಭಾಳ ದೊಡ್ಡ ಅನ್ಯಾಯ ಆಗ್ತಿದೆ ಸರ್. ನಮಗೆ ಬೇಕಾದಂಥ ಸಾಮಾನ್ಯ ಸೌಲಭ್ಯವನ್ನು, ಸಾಮಾನ್ಯ ಒಂದು ನಿಯಮವನ್ನು ಪಾಲನೆ ಮಾಡದೆ ನಮ್ಮನ್ನು ಸ್ಥಳೀಯ ಸಂಸ್ಥೆಯನ್ನು ಮಲತಾಯಿ ಧೋರಣೆ ಮಾಡಿಬಿಟ್ಟು ಇವರಿಗೆ 2ನೇ ದರ್ಜೆ ಅಂತ ಅಧಿಕಾರಿ ವರ್ಗದವರು ಅಥವಾ ಸಿಬ್ಬಂದಿ ಅಂತ ಪರಿಗಣಿಸಿ ನಮ್ಮನ್ನು ಈ ಒಂದು ಮೂಲ ಸಾಮಾನ್ಯ ಒಂದು ಬೇಡಿಕೆಗಳಿಂದ ನಮ್ಮನ್ನು ದೂರ ಇಟ್ಟಿದ್ದಾರೆ. ಸೊ ಇದು ನಮ್ಮ ಮೊದಲೇ ಬೇಡಿಕೆ ಆಗಿರುತ್ತದೆ. ಎರಡನೇದಾಗಿ KGID GPF ಒಬ್ಬ ಅಧಿಕಾರಿಗಳಿಗೆ KGID GPF ಅವರ ನಿವೃತ್ತಿ ಅಂಚಿನಲ್ಲಿ ತಮ್ಮ ನಿವೃತ್ತಿ ಆದ ನಂತರ ಒಂದು ಇಡಿಗಂಟನ್ನು ನಾವು ಪಡಿಬೇಕಾಗುತ್ತೆ. ಆವಾಗ ನಮ್ಮ ಮುಂದಿನ ಜೀವನ ಭಾಳ ಸುಸೂತ್ರವಾಗಿ ಆರೋಗ್ಯಕರವಾಗಿ ಬದುಕನ್ನು ನಾವು ಅನುಭವಿಸ್ತೀವಿ. ಆದರೆ ಇಲ್ಲಿ KGID GPF ಇಲ್ಲದೇ ಈಗಾಗಲೇ ನಾವೆಲ್ಲ NPS ನೌಕರಂತ ನಾವು ಒಳಗೊಂಡಿದ್ದೀವಿ. ಸೊ KGID GPF ಇಲ್ಲದೆ ನಾವು ಇವತ್ತಿನ ದಿವಸ ನಾವು ಬದುಕ್ತಾ ಇದ್ದೀವಿ. ಇದು ಕೂಡ ನಮ್ಮ ಮುಂದಿನ ನಿವೃತ್ತಿ ಅಂಚದಲ್ಲಿ ನಿವೃತ್ತಿ ಆದ ದಿನಗಳಲ್ಲಿ ಭಾಳ ದೊಡ್ಡ ರೀತಿಯಿಂದ ನಾವು ಮೋಸಕ್ಕೆ ಒಳಗಾಗ್ತೀವಿ, ಅನ್ಯಾಯ ಒಳಗಾಗ್ತೀವಿ, ಒಂದು ರೀತಿಯ ಮಾನಸಿಕ ಹಿಂಸೆ ಒಳಗಾಗ್ತೀವಿ, ಒಂದು ರೀತಿ ಎಲ್ಲ ಒಂದು ಸಾಂಸಾರಿಕ ಒಂದು ವ್ಯವಸ್ಥೆ ಒಳಗೆ ನಮ್ಮನ್ನು ಕಡೆಗಣಿಸುವಂಥ ಪರಿಸ್ಥಿತಿ ಆಗುತ್ತೆ. ಅನಾರೋಗ್ಯದಲ್ಲಿದ್ದಾಗ ಬೇಕಾದಂಥ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಪಡಲಿಕ್ಕೆ ನಾವೆಲ್ಲ ವಂಚಿತರಾಗ್ತೀವಿ. ಸೊ ಅದನ್ನು ಕೂಡ ನಾವು ಸರ್ಕಾರಕ್ಕೆ ನಿವೇದನೆ ಮಾಡ್ತಾ ಇದ್ದೀವಿ. ನಾವು ಕೂಡ KGID GPF ಕೊಡಬೇಕಂತೇಳು. ಜೊತೆಗೆ ಆರೋಗ್ಯ ಭಾಗ್ಯ, ಜ್ಯೋತಿ ಸಂಜೀವಿನಿ ಇವತ್ತಿನ ದಿವಸ ನೋಡಿ ನಾವು ಒಬ್ಬ ರಾಜ್ಯ ಸರ್ಕಾರಿ ನೌಕರರು ಅಂದ್ಕೊಂಡ್ರು ಅವರಿಗೆ ಆರೋಗ್ಯ ಭಾಗ್ಯ ಕೊಡಬೇಕು, ಜ್ಯೋತಿ ಸಂಜೀವಿನಿ ವ್ಯವಸ್ಥೆ ಕೊಡಬೇಕು ಅಂತೇಳಿ ಎಲ್ಲರೂ ಕಲಿತೆಲ್ಲ ಹೋರಾಟ ಮಾಡಿದ್ದೀವಿ. ಆದರೆ ಕೇವಲ ರಾಜ್ಯ ಸರ್ಕಾರದ ನೌಕರರಿಗೆ ಮಾತ್ರ ಈ ಒಂದು ಆರೋಗ್ಯ ಭಾಗ್ಯ ಅಥವಾ ಜ್ಯೋತಿ ಸಂಜೀವಿನಿ ಒಂದು ವ್ಯವಸ್ಥೆ ಅಥವಾ ಸವಲತ್ತನ್ನು ಕೊಟ್ಬಿಟ್ಟು ನಮ್ಮನ್ನು ಈ ಒಂದು ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ದಲಿತ ವರ್ಗದವರನ್ನು, ಪೌರ ಕಾರ್ಮಿಕರನ್ನು
ಈ ಒಂದು ಅವರಿಗೆ ಈ ಜನರಿಗೆ ಒಂದು ಸ್ವಚ್ಛತಾ ಕಾರ್ಯಕ್ರಮ ತೋರಿಸಿದಂಥ ಒಬ್ಬ ಸಿಬ್ಬಂದಿಗೆ ಈ ಒಂದು ಸವಲತ್ತಿನಿಂದ ದೂರ ಇಟ್ಬಿಟ್ಟು ಎಲ್ಲೋ ನಮ್ಮನ್ನು ಒಳಗೊಂಡು ನಾವು ಒಳ ಕುಂತ ಕೆಲಸ ಮಾಡೋರಿಗೆಲ್ಲ ಅವರಿಗೆ ಒಂದು ಇನ್ ಕೇಸ್ ಮುಂದೆ ಸೌಲಭ್ಯ ಕೊಟ್ಟರು ಕೂಡ ಒಳಗಿದ್ದವ್ರಿಗೆ ಕೆಲಸ ಮಾಡೋರಿಗೆ ಈ ಜ್ಯೋತಿ ಸಂಜೀವನಿ ಆರೋಗ್ಯ ಭಾಗ್ಯ ಅಂತ ಕೊಟ್ಬಿಟ್ಟು ಮೂಲವಾಗಿ ಯಾರದನ್ನು ಅನುಭವಿಸಬೇಕಾಗಿದೆ, ಯಾರಿಗಿದು ಸಲ್ಲಬೇಕಾಗಿದೆ ಅವರನ್ನು ಹೊರಗೆ ಬಿಟ್ಟು ಜ್ಯೋತಿ ಸಂಜೀವನಿ ಬೇರೆಯವರೆಲ್ಲ ಕೊಟ್ಟಿದ್ದಾರೆ. ಇದು ಭಾಳ ದೊಡ್ಡ ಅನ್ಯಾಯ. ಇದನ್ನು ನಾವು ಖಂಡಿಸ್ತೇವೆ. ದಲಿತ ವರ್ಗದವರು ಹೆಚ್ಚಾಗಿ ಒಂದು ಇದರಲ್ಲಿ ಪೌರ ಕಾರ್ಮಿಕ ಕೆಲಸ ಮಾಡ್ತಾರೆ, ಅಂಥವ್ರದ್ದು ಬಿಟ್ಟು ಬೇರೆಯವರಿಗೆಲ್ಲ ಕೊಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಎಲ್ಲ ನೌಕರ ವರ್ಗದವ್ರು ಕೊಳ್ಳಿ, ಜೊತೆಗೆ ಮುಖ್ಯವಾಗಿ ಬೇಕಾದ ಈ ಸೌಲಭ್ಯ ಬೇಕಾಗಿರೋದು ನಮ್ಮ ಪೌರ ಕಾರ್ಮಿಕರಿಗೆ. ಅದನ್ನು ಅವರು ವಂಚಿಸಿದ್ದಾರೆ. ಅದು ಕಡಿದಾಗು ನಾವು ಜ್ಯೋತಿ ಸಂಜೀವನಿ ನಮ್ಮನ್ನು ಕೂಡ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿ ಮತ್ತು ಪೌರ ಕಾರ್ಮಿಕರು ವಿಸ್ತರಣೆ ಮಾಡಬೇಕಂತ ಕೇಳ್ತಿದ್ದೀವಿ. ಜೊತೆಗೆ ಎಲ್ಲ ಒಂದು ಸಿಬ್ಬಂದಿಯವರು ಕ್ರೀಡಾಕೂಟದಲ್ಲಿ ಭಾಗವಹಿಸ್ಬಿಟ್ಟು ತನಗೆ ಆಗ್ತಕ್ಕಂಥ ಮಾನಸಿಕ ಒತ್ತಡಗಳನ್ನು, ಹಿಂಸೆಗಳನ್ನು ಅದನ್ನು ಪರಿಹಾರ ಕಂಡಲಿಕ್ಕೆ ಒಂದಿಷ್ಟು ಎಂಟರ್ಟೈನ್ ಮಾಡಲಿಕ್ಕೆ ಕ್ರೀಡಾಕೂಟ ವ್ಯವಸ್ಥೆ ಮಾಡ್ತಾರೆ. ಆದರೆ ನಮ್ಮಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಯಾವುದೇ ಸಿಬ್ಬಂದಿಯವರಿಗೂ ಈ ಒಂದು ಆಟೋಪಟಗಳಿಂದ ದೂರವಿಕ್ಕಿ, ಕ್ರೀಡಾಕೂಟಗಳಿಂದ ದೂರವಿಕ್ಕಿ ನಮ್ಮನ್ನು ಮಾನಸಿಕವಾಗಿ ಒಂದು ಉದ್ವೇಗ ಒಳಗಂಥ ಒಂದು ವ್ಯವಸ್ಥೆ ಮಾಡ್ತಿದ್ದಾರೆ. ನಮಗೂ ಕೂಡ ಒಂದು ಸಾಮಾನ್ಯವಾಗಿ ರಾಜ್ಯ ಸರ್ಕಾರದ ನೌಕರಸ್ಥರು ಯಾವ ರೀತಿ ಸೌಲಭ್ಯಗಳನ್ನು ಪಡಿತಿದ್ದಾರೆ ಅದನ್ನೇ ಕೇಳ್ತಾ ಇದ್ದೀವಿ ನಾವು ಸರ್ಕಾರಕ್ಕೆ. ನಮ್ಮ ಯಾವುದೇ ರೀತಿಯ ಒಂದು ಹೊಸದಾಗಿ ಬೇಡಿಕೆಗಳಿಲ್ಲ, ಯಾವುದೇ ರೀತಿಯ ಒತ್ತಾಯ ಮಾಡಿ ಮತ್ತೊಂದು ನಾವು ಒಂದು ಹೊಸ ಬೇಡಿಕೆ ಅನುಕೂಲ ಆಗದೇ ಇರುವಂಥ ದೃಷ್ಟಿಯಿಂದ ಅವರು ಸತತವಾಗಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ತಮ್ಮ ಪಾಲಿಕೆ ಎದುರುಗಡೆ ಕುಳಿತು ಧರಣಿ ಮಾಡ್ತಾ ಇದ್ದಾರೆ. ಈ ಧರಣಿಯಲ್ಲಿ ನಾನು ಈ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜಾ ಮಹಾಪೌರರಾಗಿ ಧರಣಿಯಲ್ಲಿ ಭಾಗವಹಿಸಿ ಈ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ ನಾನು ನನ್ನ ವತಿಯಿಂದ ವೈಯಕ್ತಿಕವಾಗಿ ಮತ್ತು ಪಾಲಿಕೆಯ ಎಲ್ಲ ಸದಸ್ಯರ ವತಿಯಿಂದ ಅವರಿಗೆ ನಾನು ಸಪೋರ್ಟನ್ನು ಮಾಡ್ತಾ ಇದ್ದೇನೆ. ಅವರಿಗೆ ನಾನು ಬೆಂಬಲ ಸೂಚಿಸ್ತಾ ಇದ್ದೀನಿ. ಏಕೆಂದರೆ ಪಾಲಿಕೆಯ ಸಿಬ್ಬಂದಿ ವರ್ಗದವರಿಲ್ಲದೆ ನಾವು ಇಡೀ ನಗರವನ್ನು ಸ್ವಚ್ಛ ಮಾಡಲಿಕ್ಕೆ ಆಗುವುದಿಲ್ಲ ಮತ್ತು ನಗರದಲ್ಲಿನ ಎಲ್ಲ ಆಸ್ತಿ ತೆರಿಗೆಗಳಾಗಲಿ ಇನ್ನಿತರ ಯಾವುದೇ ಮ್ಯೂಟೇಷನ್ ಆಗಲಿ ಪರ್ಮಿಷನ್ ಆಗಲಿ ಯಾವುದೇ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕಾಗಿ ನಾವು ಪಾಲಿಕೆಯ ಸಿಬ್ಬಂದಿ ವರ್ಗದವರು ಜೊತೆಗೂಡಿ ಪಾಲಿಕೆಯ ಸಿಬ್ಬಂದಿ ವರ್ಗ ಮತ್ತು ಪಾಲಿಕೆಯ ಎಲ್ಲ ಸದಸ್ಯರು ಕೂಡಿ ನಾವು ಒಂದು ಒಮ್ಮತದಿಂದ ಕೆಲಸ ಮಾಡಿದರೆ ಇಡೀ ನಗರಕ್ಕೆ ಒಳ್ಳೆಯದಾಗುತ್ತೆ. ಆದರೆ ಪಾಲಿಕೆ ಸಿಬ್ಬಂದಿ ವರ್ಗದವರಿಗೆ ಈಗಾಗಲೇ ಅವರ ಬೇಡಿಕೆಗೆ ಸರ್ಕಾರ ಸ್ಪಂದಿಸುವ ಒಂದು ಅವಕಾಶವಿದೆ. ಏಕೆಂದರೆ ಸರ್ಕಾರ ಕೇವಲ ಇವತ್ತೇ ನಾವು ಸ್ಟ್ರೈಕ್ ಮಾಡೋದು ಇವತ್ತೇ ಸ್ಪಂದಿಸಬೇಕಂತೇನಿಲ್ಲ. ಅವರು ಕೂಲಂಕುಷವಾಗಿ ಪರಿಶೀಲಿಸಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಆರ್ಥಿಕ ಇಲಾಖೆಯವರಿಂದ ಎಲ್ಲ ಪರಿಶೀಲಿಸಿ ಬಹುಶಃ ನನಗೆ ವಿಶ್ವಾಸ ಇದೆ ಸರ್ಕಾರ ಈ ಒಂದು ನಮ್ಮ ಪಾಲಿಕೆಯ ಸಿಬ್ಬಂದಿ ವರ್ಗದವರಿಗೆ ಅವರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಬದ್ಧ ಆಗಿರುತ್ತೆ ಅಂಥೇಳಿ ನನ್ನ ಭಾವನೆ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಸಹಿತ ನನ್ನ ವತಿಯಿಂದ ವೈಯಕ್ತಿಕವಾಗಿ ಈ ನಮ್ಮ ಪಾಲಿಕೆಯ ಸಿಬ್ಬಂದಿ ವರ್ಗದವರಿಗೆ ಸರ್ಕಾರಕ್ಕೆ ಒಂದು ಗಮನ ಸೆಳೆಯಲು ನನ್ನಿಂದ ಏನಾದರೂ ಸಹಾಯ ಮತ್ತು ಒಂದು ಪತ್ರ ವ್ಯವಹಾರ ಸಹಿತ ನಾನು ಸರ್ಕಾರದಲ್ಲಿ ನಾನು ಮಾಡ್ತೀನಿ. ಸರ್ಕಾರದ ಒಂದು ಗಮನಕ್ಕೆ ಪಾಲಿಕೆ ಸಿಬ್ಬಂದಿ ವರ್ಗದವರ ಕುಂದುಕೊರತೆಗಳ ಬಗ್ಗೆ ನಾನು ಕೂಲಂಕುಷವಾಗಿ ಪತ್ರ ವ್ಯವಹಾರದ ಮುಖಾಂತರ ತಿಳಿಸಲಿಕ್ಕೆ ನಾನು ಇಚ್ಛೆ ಬಯಸ್ತೀನಿ. ಅದೇ ರೀತಿ ಈ ಒಂದು ಸತ್ಯಾಗ್ರಹ ಬಹಳ ದಿನ ಆಗಬಾರ್ದು. ಏಕೆಂತಂದರೆ ಈಗಾಗಲೇ 3 ದಿನ ಆಯಿತು ಪಾಲಿಕೆಯ ವತಿಯಿಂದ ಏನು ಕೆಲಸಗಳು ಆಗ್ತಾಯಿಲ್ಲ. ಇದು ಇಡೀ ನಗರಕ್ಕೆ ಒಂದು ಕೆಟ್ಟ ಹೆಸರು. ಏಕೆಂದರೆ ಪಾಲಿಕೆಯ ಸಿಬ್ಬಂದಿ ವರ್ಗದವರಿಲ್ಲದೆ ನಾವು ನಗರವನ್ನು ಸ್ವಚ್ಛ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು 3 ದಿನಗಳಿಂದ ನಗರದಲ್ಲಿ ಅನೇಕ ಕಡೆ ಗಲೀಜು ಸ್ಟಾಕ್ ಆಗಿದೆ, ಕಸಗಳು ಅಲ್ಲಲ್ಲಿ ಬಿದ್ದುಬಿಟ್ಟಿದೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ವಿಶೇಷವಾಗಿ ಅದು ನಮ್ಮ ಸರ್ಕಾರ ಇರೋದ್ರಿಂದ ಸರ್ಕಾರಕ್ಕೆ ನಾನು ವೈಯಕ್ತಿಕವಾಗಿ ನಾನು ಬೇಡ್ಕೊಳ್ತೇನೆ. ನಮ್ಮ ಪಾಲಿಕೆ ಸಿಬ್ಬಂದಿ ವರ್ಗದವರ ಕುಂದುಕೊರತೆಗಳು ಮತ್ತು ಅವ್ರ ಬೇಡಿಕೆಗಳಿಗೆ ಕೂಡಲೇ ಸ್ಪಂದಿಸಬೇಕಂಥೇಳಿ ಈ ಒಂದು ಮಾಧ್ಯಮ ಮುಖಾಂತರ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೇನೆ. ಮತ್ತು ಈ ಪಾಲಿಕೆ ಸಿಬ್ಬಂದಿ ವರ್ಗದವರು ಸಹಿತ ಸರ್ಕಾರದ ಜೊತೆಯಲ್ಲಿ ತಾವು ಸ್ಪಂದಿಸಬೇಕು. ಏಕೆಂದರೆ ನಮ್ಮೆಲ್ಲ ಬೇಡಿಕೆಗಳು ಈಡೇರಬೇಕಂತೇನಿಲ್ಲ. ಕೆಲವೊಂದು ಬೇಡಿಕೆಗಳು ಈಡೇರದೇ ಇರಬಹುದು, ಮುಖ್ಯವಾದ ಬೇಡಿಕೆಗಳು ಈಡೇರಿದ್ರೆ ಸಾಕು. ಅದಕ್ಕಾಗಿ ತಾವು ಮುಖ್ಯವಾದ ಬೇಡಿಕೆಗಳನ್ನು ತಾವು ಈಗಾಗಲೇ ಸೇವಂತೆ ಹೇಳಿದ್ರಿ. ಮತ್ತು ನಮ್ಮ ಸಾಮಾನ್ಯ ನಿಧಿಯಿಂದ ಏನು ಪಾಲಿಕೆ ತಮ್ಮ ಸಂಬಳಕ್ಕೆ ಏನು ಸರ್ಕಾರ ಹೇಳಿದೆ ಅದು ಸಹಿತ ಆಗಬಾರ್ದು. ಏಕೆಂದರೆ ಈಗಾಗಲೇ ನಮ್ಮ ಪಾಲಿಕೆಯ ಸಾಮಾನ್ಯ ಒಂದು ನಿಧಿಯಿಂದ ನಾವು ಈಗಾಗಲೇ 55 ಜನ ಚುನಾಯಿತ ಸದಸ್ಯರು ಸುಮಾರು 3 ವರ್ಷಗಳಿಂದ ಆರ್ಸಿ ಬಂದಿದ್ದೀವಿ. ನಾವು ಸಾಮಾನ್ಯ ನಿಧಿಯಿಂದ ನಾವು ಒಂದು 10,000 ರೂಪಾಯಿ ಕೆಲಸ ಸಹಿತ ಮಾಡಿಲ್ಲ ಇಲ್ಲಿವರೆಗೆ.
ಅಂಥದ್ರಲ್ಲಿ ಸಹಿತ ಮತ್ತು ನಿಮ್ಮ ಸಂಬಳಕ್ಕೆ 15-20% ನಾವು ತೆಗೆದು ಸಂಬಳ ಮಾಡಬೇಕಂದ್ರೆ ಸಾಧ್ಯನೇ ಆಗೋದಿಲ್ಲ. ಅದಕ್ಕಾಗಿ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಸ್ಪಂದಿಸಬೇಕು, ಗಂಭೀರವಾಗಿ ವಿಚಾರ ಮಾಡಬೇಕು. ಏಕೆಂದರೆ ನಮ್ಮಲ್ಲಿ ಸಾಮಾನ್ಯ ನಿಧಿಯಿಂದ ಅಭಿವೃದ್ಧಿ ಕೆಲಸಗಳಾಗ್ತಾಯಿಲ್ಲ. ಅಂಥದ್ರಲ್ಲಿ ಸಿಬ್ಬಂದಿ ವರ್ಗದವರಿಗೆ ಸಂಬಳ ಕೊಡಬೇಕಂತಂದರೆ ಬಹಳ ಕಷ್ಟದ ಕೆಲಸ. ಅದಕ್ಕಾಗಿ ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಈ ಒಂದು ಮುಖ್ಯವಾದ ಬೇಡಿಕೆಗಳನ್ನು ನಮ್ಮ ಸಿಬ್ಬಂದಿ ವರ್ಗದವರಿಗೆ ಅವರು ಸ್ಪಂದಿಸಬೇಕು, ಈಡೇರಿಸಬೇಕಂತೇಳಿ ಈ ವೇದಿಕೆ ಮುಖಾಂತರ ಮತ್ತು ಮಾಧ್ಯಮ ಮುಖಾಂತರ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬ್ರಹ್ಮಪುರ ರುಕ್ಮಿಣಿ ಪಾಂಡುರಂಗ ದೇವಸ್ಥಾನದಲ್ಲಿ ಅದ್ದೂರಿ ರಥೋತ್ಸವ. ಸ್ವಾಮಿ ಸಮರ್ಥ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಜರುಗಿದ ಗುರುವಂದನಾ ಸಮಾರಂಭ. ತಾವರ್ಗೆರ ಸಿದ್ದಾರೂಢ ಮಠದಲ್ಲಿ ಗುರುವಂದನಾ ಸಂಭ್ರಮದ ಸಂಭ್ರಮ. ಪಾಲಿಕೆ ನೌಕರರಿಂದ ಮುಂದುವರೆದ ಧರಣಿ, ಸರ್ಕಾರದ ವಿರುದ್ಧ ಆಕ್ರೋಶ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.